ಮತ್ತೆ ಆ ಬಣ್ಣದ ನೀರಲ್ಲಿ ಅಷ್ಟೊತ್ತು ನೆಂದ್ರೆ ತಲೆನೋವು ಬರ್ದೇ ಇರತ್ತಾ? ಬಣ್ಣದ ನೀರಲ್ಲಿ ಯಾಕೆ ನೆನೆಸ್ದೆ? ವಸಂತೋತ್ಸವದಲ್ಲಿ ಯಾರಾದ್ರೂ ಸುಮ್ಮನಿರ್ತಾರೇನೋ, ನೀನೇ ಹೆಚ್ಚಿಗೆ ನೀರು ಹರಿಸಿದ್ ನನ್ಗೆ. ನಾನು ನಿನಗೆ ಬಣ್ಣದ ನೀರು ಹರಿಸಿದ್ರೆ ಅದಕ್ಕೆ ಯಾಕೆ ತಲೆನೋವು ಬರುತ್ತೆ? ಅಲ್ಲದೆ ನಾನು ಕೊಟ್ಟಿದ್ದು ನಿನ್ನೆ. ವಸಂತೋತ್ಸವ ಮುಗಿದು ಯಾವ ಕಾಲ ಆಯ್ತು? ವಸಂತೋತ್ಸವದಲ್ಲಿ ನಾನು ನೀನು ಬಣ್ಣದ ನೀರಲ್ಲಿ ಆಡಿದ್ದಕ್ಕೆ ನನಗೆ ತಲೆನೋವು ಬಂತು, ಅದನ್ನೇ ನೀನ್ ಕೇಳ್ತಿದ್ಯಾ ಅಂತ ನಿನಗೆ ಉತ್ತರ ಕೊಡ್ತಾ ಇದ್ದೀನಿ. ಅದಲ್ಲ ಕಣೆ ಜಾಜಿ, ನಾನು ನಿನ್ನೆ ನಿನ್ನ ಬುಟ್ಟಿಲಿ ಒಂದು ಗೊಂಬೆ ಇಟ್ಟಿದ್ದೆ. ಅದು ನಿನಗಿಷ್ಟ ಆಯ್ತಾ, ಚೆನ್ನಾಗಿದೆಯಾ ಅಂತ ಕೇಳಿದ್ದು. ಅಯ್ಯೋ ಮನೆ ಹಾಳ, ನೀನಾ ನನ್ನ ಬುಟ್ಟಿನಲ್ಲಿ ಗೊಂಬೆ ಇಟ್ಟಿದ್ದು, ಅದರಿಂದ ಎಷ್ಟು ರಾಧ ಅಂತ ಆಗಿದೆ ಗೊತ್ತಾ? ಅಯ್ಯೋ ಸುಂದ್ರಿ ಗೊಂಬೆಗಳು ಅಂದ್ರೆ ತುಂಬಾ ಇಷ್ಟಪಡ್ತಿದ್ಲು ಕಣೆ. ಅವಳಿಗೆ ಅವಾಗ ಕೊಡ್ಸಕ್ಕಾಗಿಲ್ಲ. ನೀನ್ ಸುಂದ್ರಿ ಪ್ರತಿರೂಪ ಅಲ್ವಾ, ನಿನಗೆ ಕೊಟ್ರೆ ಸುಂದ್ರಿ ಕೊಟ್ಟಂಗಾಗುತ್ತೆ ಅಂತ ತಗೊಂಡೆ. ಆಯ್ತು ತಗೊಂಡೆ ತಾನೆ, ಅದನ್ನ ನೇರವಾಗಿ ನನಗೆ ಕೊಡ್ಬೋದಿತ್ತು. ಅದ್ಯಾಕೆ ಕದ್ದು ಮುಚ್ಚಿ ನನ್ನ ಬುಟ್ಟಿನಲ್ಲಿಟ್ಟೆ? ನಿಂಗೆ ನೇರವಾಗಿ ಕೊಡೋದಕ್ಕೆ ಭಯ ಆಯ್ತು, ನೀನೇನಾದ್ರೂ ಬೈದ್ಬಿಟ್ರೆ ಅಂತ. ಅದಕ್ಕೆ ಚೀಲಲ್ಲಿ ಹಾಕ್ದೆ, ನಿಮ್ಮ ಮನೆಗೆ ಹೋದ್ಮೇಲೆ ನೋಡ್ತೀಯಾ ಅಂತ. ನಿನ್ ತಲೆ ಎಲ್ರು ಹೇಳದ್ ಸರಿನೇ, ನೀನು ಎಡವಟ್ರಾಯನೆ. ನಿನ್ನಿಂದಾಗಿ ಅಪ್ಪ ಅಮ್ಮ ಹೇಗ್ ಬೆಂಕಿನಲ್ಲಿ ಬೇಯ್ತಿದ್ದಾರೆ ಗೊತ್ತಾ? ನಿಮ್ಮನೇಲಿ ಏನೈತೆ? ಅಪ್ಪ ಆ ಗೊಂಬೆನ ಇನ್ಯಾರ್ಗೋ ತಂದಿದ್ದು ಅಂತ ಲಲಿತಮ್ಮಂಗ್ ಕೋಪ ಬಂದು ಮನೆ ರಣರಂಗ ಕೂತಿದೆ. ಅಪ್ಪ ಅಮ್ಮಂಗೆ ಕೆನ್ನೆಗೆ ಹೊಡೆದ್ರು ಗೊತ್ತಾ? ಅಯ್ಯೋಯ್ಯೋ. ಏನ್ ಅಯ್ಯಯ್ಯೋ, ಈಗ ನಡಿ ನೀನ್ ನನ್ ಜೊತೆ. ಎಲ್ಲಿಗೆ? ನಮ್ ಮನೆಗೆ. ನೀನ್ ಮಾಡಿರೋ ಎಡವಟ್ಟನ್ನ ನೀನೇ ಸರಿ ಮಾಡ್ಬೇಕು, ಇಲ್ಲ ಅಂದ್ರೆ ಯಾರು ನಂಬಲ್ಲ. ನಡಿ ನನ್ ಜೊತೆ. ಅಯ್ಯೋಯ್ಯೋ ನಾನ್ ಬರಲ್ಲ. ಇಷ್ಟೆಲ್ಲ ಆದ್ಮೇಲೆ ನಿಮ್ಮನೇಲಿ ಸುಮ್ಮನೆ ಬಿಡ್ತಾರ ನನ್ನ? ಆ ವಿದ್ಯಾಶಂಕರ ಒಬ್ಬನೇ ಸಾಕು ನನ್ನನ್ನು ಅಪ್ಪಚ್ಚಿ ಮಾಡೋಕೆ. ಹಾಗಂತ ಅಪ್ಪ ಅಮ್ಮನ ಮಧ್ಯೆ ಬಂದಿರೋ ತಪ್ಪು ತಿಳುವಳಿಕೆ ಸರಿ ಹೋಗೋದು ಹೇಗೋ? ನೀನ್ ನನ್ನ ಜೊತೆಗೆ ಬಾ, ನಿನಗೇನು ಆಗದ ಹಾಗೆ ನಾನು ನೋಡ್ಕೊಳ್ತೀನಿ. ಅಲ್ಲಿ ಎಲ್ಲಾನು ವಿವರವಾಗಿ ಹೇಳು, ಇಲ್ಲ ಅಂದ್ರೆ ನಾನೇ ಮಾತಾಡ್ತೀನಿ, ನೀನ್ ಹೂ ಅನ್ನು. ಈಗ ನಡಿ ನನ್ನ ಜೊತೆಗೆ. ಅಮ್ಮ ಅಮ್ಮ, ಯಾಕೆ ಅವನನ್ನ ಹಾಗೆ ಎಳ್ಕೊಂಡು ಬರ್ತಾ ಇದ್ಯಾ? ಅವನ್ನೇ ಕೇಳಿ, ಈಗ ಇನ್ನೊಂದು ಎಡವಟ್ ಮಾಡಿದಾನೆ. ಅವ್ನು ಹುಟ್ಟಿರೋದೇ ಎಡವಟ್ ಮಾಡೋದಕ್ಕೆ. ಈಗೇನ್ ಮಾಡಿದ್ಯೋ? ಯಾರ್ದು ತಲೆ ಹೋಗೋಂತ ಕೆಲಸ ಮಾಡಿಲ್ಲ ತಾನೆ? ಮಾತಾಡೋ ಮಳ್ಳಗ್ರಾಯ, ಅದೇನೋ ಮಾಡ್ತಾನೆ ಇರ್ತಾನೆ, ಗೊತ್ತಾಗೋ ಹಾಗೆ ಮಾಡಿದ್ರೆ ತಿಳ್ಕೊಂಡು ಸರಿಪಡಿಸ್ಬೋದು. ಆದ್ರೆ ಇವನು ಎಡವಟ್ರಾಯ. ಊರೆಲ್ಲ ಹತ್ಕೊಂಡು ಉರಿದ್ಮೇಲೆ ಲೋಟದಲ್ಲಿ ನೀರು ತಗೊಂಡ್ಬರ್ತಾನೆ ಆರ್ಸೋದಿಕ್ಕೆ. ಏನ್ ಮಾಡ್ದೆ ಹೇಳೋ ಬಂಗಾರಿ? ಅದು ಗೊಂಬೆ, ನಂಗೆ ಹೇಳೋದಕ್ಕೆ ಹೆದರಿಕೆ ಆಗುತ್ತೆ. ಅಮ್ಮ, ಅಪ್ಪನ ಬುಟ್ಟಿನಲ್ಲಿ ನೀವು ಗೊಂಬೆ ನೋಡಿದ್ರಲ್ಲ, ಅದನ್ನ ನೀವು ಅಪ್ಪ ತಂದಿದ್ದು ಅನ್ಕೊಂಡ್ರಿ. ಅದನ್ನ ತಂದಿದ್ದು ಇವನಂತೆ. ಏನ? ಹೌದಮ್ಮ, ಇವನದನ್ನ ನನಗೆ ಅಂತ ತಂದು ನೇರವಾಗಿ ಕೊಡೋದಕ್ಕೆ ಹೆದರಿ ಅಪ್ಪ ನನ್ನ ಹತ್ರ ಬುಟ್ಟಿ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಹಾಕಿದಾನೆ. ನಾನು ನೋಡಿಲ್ಲ. ಮನೆಗೆ ಬಂದ್ಮೇಲೆ ನೀವು ಅದನ್ನ ನೋಡಿ ಅಪ್ಪನ ಮೇಲೆ ಅನುಮಾನ ಪಟ್ಟು ಇಷ್ಟೆಲ್ಲ ರಾಧ ಅಂತ ಆಯ್ತು. ಏನಾಯ್ತು? ನಿನ್ ಬ್ರಹ್ಮಾಂಡ ಗುಂಡಗಾಯ್ತು. ಅದನ್ನ ಅಪ್ಪ ಇನ್ಯಾರ್ಗೋ ತಂದಿದ್ದಂತ ಅಮ್ಮ ಅಪ್ಪನ್ಗೆ. ಜಾಜಿ ಆಯ್ತಲ್ಲ, ಬಿಡೋದನ್ನ. ನಾನ್ ತಂದ್ಕೊಟ್ಕೊಂಬೆ ಇಷ್ಟೊಂದು ಗಲಾಟೆ ಮಾಡ್ತಾ, ನನ್ನಿಂದ ಬೇಜಾರಾದ ಕ್ಷಮಿಸ್ಬಿಡಿ. ಇನ್ನೇನು ಉಳ್ದಿಲ್ಲಪ್ಪ ನಿನ್ನಿಂದ ಬೇಜಾರಾಗಕ್ಕೆ. ಅಮ್ಮ ನನ್ ಕ್ಷಮಿಸ್ಬಿಡಿ. ನೀವು ಕ್ಷಮಿಸಿದೀನಿ ಅನ್ನೋರ್ಗು ನಾನ್ ಬಿಡಲ್ಲ. ಎದ್ದೇಳೋ, ಮೊದ್ಲು ಇವನನ್ನ ಕರ್ಕೊಂಡು ಹೋಗೆ. ಅವನಿಗಿನ್ನೇನು ಹೇಳಕ್ ಹೋಗ್ಬೇಡ. ನಡಿಯೋ. ಈರೆ ನಾನು ಅಮ್ಮ ಕ್ಷಮೆ ಕೇಳ್ಬೇಕು. ಇರು, ನಾ ಮಾತಾಡ್ಬೇಕು ಅಮ್ಮನ ಹತ್ರ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?